ನಮಸ್ಕಾರ ಸ್ನೇಹಿತರೆ. ಏನು ಆಡಳಿತ ಸರ್ಕಾರಗಳು ಮತ್ತು ಸರ್ಕಾರದಲ್ಲಿರ್ತಕ್ಕಂತಹ ಅಧಿಕಾರಿಗಳೆಲ್ಲರೂ ಕೂಡ ಬೆಂಗಳೂರು ನಗರವನ್ನು ಅಭಿವೃದ್ಧಿಪಡಿಸಿ 2050ಕ್ಕೆ ಬೆಂಗಳೂರು ಹೇಗೆಲ್ಲ ಅಭಿವೃದ್ಧಿಯಾಗಿರಬೇಕು ಅಂತ ದೊಡ್ಡ ರೂಪರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಈ ಯೋಜನೆಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಹೊರ ರಾಜ್ಯಗಳಿಂದ ಬೆಂಗಳೂರು ನಗರಕ್ಕೆ ಬರ್ತಾ ಇರ್ತಕ್ಕಂತಹ ವಲಸಿಗರಿಗೆ ಹೇಗೆ ಕೆಲಸವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಆಡಳಿತದಲ್ಲಿರುವ ಸರ್ಕಾರಗಳು ಅತಿ ಹೆಚ್ಚಿನ ಮಟ್ಟದಲ್ಲಿ ರೆಡ್ ಕಾರ್ಪೆಟನ್ನು ಹಾಸಿ ಕರ್ಕೊಳ್ಳುವ ಮುನ್ಸೂಚನೆಗಳು ತುಂಬ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡಿಗರು ಏನು ಆಗ್ತಾ ಇದ್ದಾರೆ, ನಮ್ಮ ಕೆಲಸ ಏನು ಈಗ ನೋಡಿ. ಆಡಳಿತದಲ್ಲಿರುವ ಸರ್ಕಾರ ಹೇಳುತ್ತೆ 2050ಕ್ಕೆ ಬೆಂಗಳೂರನ್ನು ಸರಿಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ನಾವು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಹೇಳಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಕನ್ನಡಿಗರಾಗಿ ಇಡೀ ಬೆಂಗಳೂರಿಗೆ ದೊಡ್ಡ ಸೌಕರ್ಯವಾಗಿ ಸಂಪರ್ಕ ಸೇತುವೆಯಾಗಿ ಕನ್ನಡಿಗರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥ ಆಟೋ ಚಾಲಕರುಗಳು ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಗೆ ಹೋಗುವ ಸಾಧ್ಯತೆಗಳೇ ಹೆಚ್ಚು. ಹೌದು. ಹಾಗಾದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮಂಥ ಸಾಮಾನ್ಯ ಆಟೋ ಚಾಲಕರ ಗತಿ ಏನು ಮುಂದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಮಸ್ಕಾರ. ನೀವು ಏನು ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಮತ್ತು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ತಾವು ಹೇಳಿಕೆಯನ್ನು ಕೊಟ್ರಿ. ಆಡಳಿತದಲ್ಲಿ ಇರತಕ್ಕಂತಹ ಸರ್ಕಾರಗಳು ಕೂಡ ಕನ್ನಡಿಗರ ಓಲೈಕೆ ಮಾಡೋದಕ್ಕಿಂತಲೂ ನಾರ್ತ್ ಇಂಡಿಯಾದಲ್ಲಿಂದ ಬರ್ತಕ್ಕಂತಹ ವ್ಯಕ್ತಿಗಳಿಗೇ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರಗಳು ರೆಡ್ ಕಾರ್ಪೆಟ್ ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಮುಳುವಾಗಿ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆಯಾಗಿದೆ. ಹಾಗಾದರೆ ನಮ್ಮಂಥ ಚಾಲಕರು ಮುಂದಿನ ಯೋಜನೆಗಳು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಮಾಡಬೇಕು, ಕೆಲಸ ಕಾರ್ಯಕ್ರಮಗಳನ್ನು ನಾವು ಇರಬೇಕು ಅಂತ ಅಂದರೆ ಚಾಲಕರ ವೃತ್ತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಕೊಡುಗೆಯಾಗಿ ಕೊಡಬೇಕು ಅನ್ನೋದು ಒಂದು ಚಾಲಕರ ವೃತ್ತಿ. ಈಗ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರಿಗಳು ಮತ್ತೊಬ್ಬರು ಎಲ್ಲ ಏನು ಕಾರ್ಪೊರೇಟ್ ಇದಾಗಿಬಿಟ್ಟು ವೆಲ್ಕಮ್ ಮಾಡ್ಕೋತಾ ಇದ್ದಾರಲ್ಲ, ನಮ್ಮಂಥವರು ಇಲ್ಲ ಚಾಲಕರು ಇಲ್ಲಿರೋಂಥವ್ರು ಕರ್ನಾಟಕದಲ್ಲಿ ಇವರು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ತೋರಿಸ್ಬೇಕು. ನಮಸ್ಕಾರ. ನೀವೇನು ಕೇಳಿದ್ರಿ ಒಗ್ಗಟ್ಟಿನ ಪ್ರದರ್ಶನ ಅಂತ, ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ಈಗ ಏನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತಾವು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥ ಚಾಲಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರಲ್ಲ, ಇದೇ ಆಕ್ರೋಶವನ್ನು ಒಗ್ಗಟ್ಟಿನ ಪ್ರದರ್ಶನದ ಮುಖಾಂತರವಾಗಿ ಯೋಜನೆಯನ್ನು ರೂಪಿಸಿ ಆಳುವ ಸರ್ಕಾರಗಳು ತಿಂಗಳಿಗೊಂದು ಅಭಿಯಾನ ಅಂತ ಮಾಡ್ತವೆ. ಅದೇ ರೀತಿ ನೀವು ಕೂಡ ಇರುವ 4 ಸಂಸ್ಥೆಗಳಿಗೆ ಹೊಡೆತವನ್ನು ಕೊಡಬೇಕು ಅಂದರೆ ಈ ವಿಡಿಯೋಗಳನ್ನು ಪ್ರತಿಯೊಬ್ಬ ಆಟೋ ಚಾಲಕರುಗಳಿಗೂ ಸಿಗುವ ರೀತಿಯಲ್ಲಿ ಮಾಡಬೇಕು. ಅದ್ರ ಜೊತೆಯಲ್ಲಿ ತಾವು ಕೂಡ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತೀರಾ ನೀವುಗಳು ಕೂಡ 10 ಜನಗಳ ಜೊತೆಯಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನು ಮಾಡಬೇಕು. ಸುಮ್ಮನೆ ಕೆಲಸಕ್ಕೆ ಬಾರದವರು ವಿಚಾರಗಳನ್ನು ಚರ್ಚೆ ಮಾಡ್ದೇ ಯಾವನೋ ಒಬ್ಬ ಅವನ ಕಡೆನೋ ಇವನ ಕಡೆನೋ ಅನ್ನೋದು ಬಿಟ್ಟು ವಿಚಾರಗಳಿಗೆ ಗಮನ ಕೊಟ್ಟು ಒಂದು ಸ್ವಲ್ಪ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಚಾಲಕರ ವೃತ್ತಿಗೆ ಯಾವ ರೀತಿಯಾಗಿ ಹೊಡೆತ ಬೀಳ್ತಾ ಇದೆ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದನ್ನು ಒಂದು ಸ್ವಲ್ಪ ತಲೆ ಓಡಿಸಿ ಸುಮ್ಮನೆ ಅವ್ನು ನಮ್ಮ ಕೊಡೋನು ಇವ್ನು ನಿಮ್ಮ ಕೊಡೋನು ಅಂತ ಹೇಳಿ ಬೇರೆ ರೀತಿಯಲ್ಲಿ ಪ್ರಚಾರ ಕೊಡೋದನ್ನು ಫಸ್ಟು ಬಿಟ್ಟು ಬಕೆಟ್ ಹಿಡಿಯೋದೆಲ್ಲನೂ ಕೆಲಸ ಕಾರ್ಯಕ್ರಮಗಳಲ್ಲಿ ತಲೆ ಓಡಿಸಿ ಒಂದು ಸ್ವಲ್ಪ ಐಡಿಯಾ ಮಾಡಿ ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಈಗ ನಾನು ಹೇಳ್ತಕ್ಕಂಥದ್ದು ಸತೀಶ್ ಅವರೇ, ಸರ್ಕಾರಗಳು ಯೋಜನೆಗಳನ್ನ ತರ್ತದೆ. ಈಗ ಸಾರಿಗೆ ಇಲಾಖೆ ರಸ್ತೆ ಸುರಕ್ಷತಾ ಅಭಿಯಾನ ಅಂತ ಹೇಳಿ ಈ ತಿಂಗಳು ಅಭಿಯಾನವನ್ನು ತೆಗೆದುಕೊಂಡು ಬಂದಿದೆ. ಈ ತಿಂಗಳು ಪೂರ್ತಿ ಅವರು ಅಭಿಯಾನವನ್ನು ಮಾಡ್ತಾರೆ. ನಾವು ಕೂಡ ಅದೇ ರೀತಿಯಾಗಿ ಯೋಚನೆಯನ್ನು ಮಾಡಬೇಕು. ಸಾರಿಗೆ ಇಲಾಖೆಗಳು ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ ಅಂತ ಯೋಜನೆಗಳನ್ನ ತೆಗೆದುಕೊಂಡು ಬರ್ತಾರೆ, ಆದರೆ ನಾವುಗಳು ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ನಾವು ಯೋಜನೆಗಳನ್ನು ಮಾಡ್ಕೋಬೇಕು. ಅದಕ್ಕೆ ಮೇಯ್ನ್ ಒಗ್ಗಟ್ಟು ಏನಪ್ಪ ಅಂತ ಅಂದರೆ ಎಲ್ಲ ಸಂಸ್ಥೆಯವರು ಈಗೇನು ಸಂಘ ಸಂಸ್ಥೆಗಳಿದ್ದೀರಿ ನೀವೆಲ್ಲ ಒಂದು ಒಗ್ಗಟ್ಟಾಗಿ ಕೂತು ಚರ್ಚೆ ಮಾಡಿ ನಮ್ಮದೇ ಆದ ಒಂದು ವಿಭಿನ್ನ ರೀತಿಯಲ್ಲಿ ಯಾವ ರೀತಿಯಾಗಿ ಒಂದೊಂದು ಕಂಪ್ನಿಗಳಿಗೆ ಅಗ್ರಿಗೇಟರ್ ಕಂಪ್ನಿಗಳಿಗೆ ಏನಿದೆ ಪಾಪ್ಯುಲರ್ ಆಗಿ ಒಂದು 4-5 ಇದೆ, ಅದನ್ನು ಒಂದೊಂದಾಗಿ ಟಕ್ಕರ್ ಕೊಡ್ಕೊಂಡು ಅದಕ್ಕೆ ಯಾವ ರೀತಿಯಾಗಿ ಕಿತ್ತು ಬುಡ ಸಮೇತ ಕಿತ್ತೆಸಬೇಕು. ಇಲ್ಲ ಅವರೇ ನಮ್ಮ ಪರವಾಗಿ ಬರಬೇಕಿಲ್ಲರಪ್ಪ ನೀವು ಮಾಡ್ತಾ ಇರ್ತಾರ ನಮಗೆ ಭಾಳ ಹೊಡೆತ ಆಗ್ತಾಯಿದ್ದಿಲ್ಲ ಇದನ್ನು ನಿಲ್ಲಿಸ್ತೀವಿ, ಆ ರೀತಿಯಾಗಿ ಅವರೇ ಒಂದು ನಮ್ಮ ಹತ್ರ ಬರುವಂಥ ನಿಟ್ಟಿನಲ್ಲಿ ನಾವು ಒಂದೊಂದು ಹೋರಾಟಗಳನ್ನು ಮಾಡಬೇಕು. ಒಂದೊಂದು ಇದಕ್ಕೇನೆ ಅದೇ ವಿಚಾರವಾಗಿ ಚಾಲಕನೂ ಮಾಡಬೇಕು ಇದನ್ನು. ಅದನ್ನೇ ನಾನು ಹೇಳ್ತಾ ಇರೋದು.
ಈ ವಿಡಿಯೋಗಳನ್ನ ಪ್ರತಿಯೊಬ್ಬ ಚಾಲಕರುಗಳು ಕೂಡ ನೋಡಬೇಕು ಅನ್ನೋದು ಯಾಕೆ ಅಂತ ಹೇಳಿದೆ ಅಂದರೆ ಇದೇ ವಿಚಾರಕ್ಕೆ. ಸರ್ಕಾರಗಳು ಏನು ಪ್ರತಿ ತಿಂಗಳಿಗೆ ಒಂದು ಅಭಿಯಾನವನ್ನು ಯೋಜನೆ ಮಾಡ್ಕೊಳ್ತಾರೆ, ಅದೇ ರೀತಿ ನಾವು ಕೂಡ ಒಂದೊಂದು ಸಂಸ್ಥೆಗಳಿಗೆ ಒಂದೊಂದು ತಿಂಗಳು ಟಕ್ಕರ್ ಕೊಡಬೇಕು. ಹೌದು, ಈಗ ಕೊಡಬೇಕು ಮಾತ್ರ. ಮುಂದೆ ಬರುವ ಮಾರ್ಚ್ ತಿಂಗಳು 1ನೇ ತಾರೀಕು ನಾವು ಒಂದು ಕಂಪನಿಯನ್ನ ಟಾರ್ಗೆಟ್ ಮಾಡಿ ಟಕ್ಕರ್ ಕೊಟ್ರೆ ಮಾರ್ಚ್ 31ನೇ ತಾರೀಕು ತನಕ ಆ ಸಂಸ್ಥೆ ಒಳಗಡೆ ಯಾವುದೇ ಒಬ್ಬ ಚಾಲಕ ಕರ್ತವ್ಯವನ್ನ ನಿರ್ವಹಿಸಲಿಲ್ಲ ಅಂದ್ರೆ ನಿಜವಾಗ್ಲೂ ಸ್ವಾಭಿಮಾನವನ್ನ ಎತ್ತಿ ನಿಲ್ಲಿಸಿದ್ರೆ ಅದೇ ಸಂಸ್ಥೆ 1 ತಿಂಗಳಲ್ಲಿ ತನ್ನ ಇಡೀ GDP ಕಳ್ಕೊಂಡು ನಮ್ಮ ಹತ್ರ ಬರುವಂತಹ ಕೆಲಸಗಳನ್ನ ಮಾಡ್ತದೆ. ಆಗುತ್ತೆ, ಯಾವುದು ಆಗಲ್ಲ ಅಂತ ಕೆಲಸ ಯಾವುದೂ ಇಲ್ಲ. ಎಲ್ಲರೂ ಒಂದು ಒಮ್ಮತದಿಂದ ಮಾಡಿದ್ರೆ ಖಂಡಿತಗಳು ಕೂಡ ಇದು ಸಕ್ಸಸ್ ಆಗಿ ಆಗುತ್ತೆ. ಇದರಲ್ಲಿ ಮನಸ್ತಾಪಗಳನ್ನ ಬಿಡಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದು ನಮ್ಮ ವೃತ್ತಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಮಾರ್ಗಗಳನ್ನ ಬದಲಾವಣೆಗಳನ್ನ ಮಾಡ್ಬೇಕು ವಿನ ಈಗ ವ್ಯಕ್ತಿಗಳ ಪರವಾಗಿ ಹಲವಾರು ವಿಚಾರಗಳಲ್ಲಿ ಕೂಡ ಏನು ಮಾಡಕ್ಕಾಗಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ಕೋರ್ಟಲ್ಲಿ ಇದೆ ಅಂತಾರೆ. ಕೋರ್ಟನ್ನು ಹೊರತುಪಡಿಸಿ ನಾವು ಆ ಸಂಸ್ಥೆಗಳಿಗೆ ಹೇಗೆ ಟಕ್ಕರ್ ಕೊಡಬೇಕು ಅಂತಕ್ಕಂಥದ್ದು ಈ ಯೋಜನೆಗಳನ್ನ ತೆಗೆದುಕೊಂಡು ಬರಬೇಕು. ಹಾಗಾಗಿ ಚಾಲಕರುಗಳೆಲ್ಲರೂ ಕೂಡ ಒಗ್ಗಟ್ಟಾದರೆ ನಿಜವಾಗ್ಲೂ ಕೂಡ ಒಂದೊಂದು ತಿಂಗಳು ಒಂದೊಂದು ಕಂಪನಿಗೆ ಟಕ್ಕರ್ ಕೊಟ್ಟರು ಅಂದರೆ ಕನ್ನಡಿಗರನ್ನ ನ್ಯಾಯ ಸಿಕ್ಕೇ ಸಿಗುತ್ತೆ.